ಹಾಯ್ ಓಕೆ ಎಲ್ಲ ಒಂದು ನೀಟ್ ವಿದ್ಯಾರ್ಥಿಗಳಿಗೆ ನಿಮ್ಗೆ ಹಳೆ ಗೊತ್ತಿರುವ ಹಾಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕಡೆಯಿಂದ ನೀಟ್ದು ಈಗ ಫಸ್ಟ್ ರೌಂಡ್ ನಡೀತಾ ಇದೆ ಆ್ಯಂಡ್ KCET ಸೆಕೆಂಡ್ ರೌಂಡ್ ನಡೀತಾ ಇದೆ. ಅದ್ರ ತಕ್ಕನಂಗೆ ಈಗ ಯಾರಿಗೆಲ್ಲ MBBS ಮಾಡಬೇಕಂತ ಇದ್ದಾರೋ ನಿಮಗೆಲ್ಲರೂ ಕೂಡ ಫೀ ಸ್ಟ್ರಕ್ಚರ್ ಅನ್ನೋದು ಬಿಟ್ಟಿದ್ರೆ ತಮ್ಮ ಕಡೆಯಿಂದ ಅಫಿಷಿಯಲ್ ಆಗಿ ಕೂಡ ಬಂದಿದೆ. ಇದು ನೋಡಿ, ಇದು ಎಲ್ಲಿ ಬರುತ್ತೆ ಅಂದರೆ ಮೊದಲು ವೆಬ್ಸೈಟಲ್ಲಿ ನೋಡೋದಂತಂದರೆ ಎಲ್ಲಿದೆ ಅಂತಂದರೆ ಪ್ರವೇಶ ಕ್ಲಿಕ್ ಮಾಡ್ಕೊಂಡು ಆದ ತಕ್ಷಣ UG NEET 2026 ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಮೇಲ್ಗಡೆನೇ ಕಾಣಿಸ್ತದೆ UG NEET 2026 ತಾತ್ಕಾಲಿಕ ಶುಲ್ಕದ ವಿವರ ಅಂತಂದು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಒಂದು PDF ಬರುತ್ತೆ. ಓಕೆ, ಇದನ್ನೆಲ್ಲನೂ ಕೂಡ ನೋಡ್ಕೋ ಅಂತ ಕೂತ್ರೆ ನಿಮ್ಗೆ ಸರಿಯಾಗಿ ಅನ್ಸಲ್ಲ ಅನ್ನೋಕ್ಕೋಸ್ಕರ ನಾನು ನೀನು ಡೀಟೇಲ್ಸ್ ಆಗಿ ನಿಮ್ಗೆ ಇದರಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಮೊದಲನೇದಾಗಿ ಫೀ ಸ್ಟ್ರಕ್ಚರ್ ಯಾವ ರೀತಿ ಆಗುತ್ತೆ ಅಂತಂದು ಯಾವುದು ಬೇಸ್ ಮೇಲೆ ಅಂತಲೂ ಕೂಡ ನೋಟ್ ಕೂಡ ಕೊಟ್ಟವ್ರೆ. ಓಕೆ, ಈಗ ಮೊದಲನೇದಾಗಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಒಳಗಡೆ ಯಾವ ರೀತಿ ಫೀಸ್ ಇದೆ ಆ್ಯಂಡ್ ಈ ವರ್ಷದ ಒಂದು ನಿಮಗೆ ಗೊತ್ತಿರುವ ಹಾಗೆ ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ನಿಮ್ಗೆ ಯಾವುದೇ ರೀತಿಯಾಗಿ NRI ಸೀಟ್ ಇಲ್ಲ, ಓನ್ಲಿ ಗೌರ್ಮೆಂಟ್ ಸೀಟ್ ಇದೆ. ಆ್ಯಂಡ್ ಅದ್ರ ತಕ್ಕನಂಗೆ ಉಳಿದಿದ್ದು ಎಲ್ಲನೂ ಕೂಡ ಮತ್ತೆ ಸ್ಟಾರ್ಟಿಂಗ್ ಕಾಣಿಸ್ತಿದೆ ಮೈಸೂರು ಮೆಡಿಕಲ್ಗೂ ಮತ್ತು ಮಂಡ್ಯ, ಹಾಸನ್ ಮತ್ತು ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಹುಬ್ಬಳ್ಳಿ, ಬೆಳಗಾವಿ ಮತ್ತು ವಿಜಯನಗರ, ಬೀದರ್, ರಾಯಚೂರು ಇಲ್ಲಿವರೆಗೂ ಕೂಡ ನಿಮಗೆಲ್ಲನೂ ಕೂಡ ಗೌರ್ಮೆಂಟ್ ಸೀಟ್ಗಳು ಏನಾದರೂ ಸಿಗ್ತದವೆ. ಆ್ಯಂಡ್ ಈ ಸರ್ತಿ ಗೊತ್ತಿರುವಾಗ ಗೌರ್ಮೆಂಟ್ ಕಾಲೇಜ್ ಒಳಗಡೆ NRI ಸೀಟ್ ಕೂಡ ಆ್ಯಡ್ ಮಾಡಿದ್ದಾರೆ. ಫೀಸು ಕೂಡ ಎಲ್ಲ ಕೂಡ ಸೇಮ್ ಇದೆ. ಅದೇ ರೀತಿ ಬನ್ನಿ, ಇಲ್ಲಿ ಶಿವಮೊಗ್ಗ ಆಯಿತು ಮತ್ತು ESI ಮತ್ತು ESI ಮೆಡಿಕಲ್ ಅಥವಾ ಗುಲ್ಬರ್ಗ ಮತ್ತು ಬೆಂಗಳೂರಲ್ಲಿ ಮೂರು ಕಡೆ ಏನಪ್ಪ ಅಂತಂದರೆ ಯಾವುದೇ ರೀತಿಯಾಗಿ NRI ಸೀಟ್ಗಳಿಲ್ಲ, ಓನ್ಲಿ ಗೌರ್ಮೆಂಟ್ ಸೀಟ್ಗಳಿದ್ದಾವೆ ಕಾಣಿಸ್ತಿದೆ ನಿಮಗೆ ಶಿವಮೊಗ್ಗದಲ್ಲಿ. ಆ್ಯಂಡ್ ESI ಇದೆಲ್ಲಂತೂ ಕೂಡ ಗೌರ್ಮೆಂಟ್ ಸೀಟೇ ಎಷ್ಟಿದೆ ಫೀಸ್. ಓಕೆ, ಆ್ಯಂಡ್ ಅದೇ ರೀತಿಯಾಗಿ ನಿಮಗೆ ಗುಲ್ಬರ್ಗ, ಕೊಪ್ಪಳ ಆ್ಯಂಡ್ KH ಪಾಟೀಲ್ ಇನ್ಸ್ಟಿಟ್ಯೂಟ್ ಇವೆಲ್ಲನೂ ಕೂಡ ನಿಮಗೆ ಫೀಸು NRI ಸೀಟು ಕೂಡ ಸಿಗ್ತದವೆ, ಗೌರ್ಮೆಂಟ್ ಸೀಟು ಕೂಡ ಇದೆ. ಓಕೆ, ಚಾಮರಾಜನಗರದಲ್ಲೂ ಕೂಡ ಸಿಗ್ತದೆ. ಓಕೆ, ಆ್ಯಂಡ್ ಅಲ್ಲಿ NRI ಸೀಟ್ ಇಲ್ಲ. ಆ್ಯಂಡ್ ಕಾರವಾರದಲ್ಲೂ ಕೂಡ NRI ಸೀಟ್ ಇದೆ. ಆ್ಯಂಡ್ ಕೊಡಗು ಇನ್ಸ್ಟಿಟ್ಯೂಟ್ ಒಳಗಡೆ ನೋಡಿ NRI ಸೀಟ್ ಇಲ್ಲ. ಈ ಫೀಸ್ ನಿಮ್ಮ ಸ್ಕ್ರೀನ್ ಮೇಲೆ ಆಗ್ತಾ ಹೋಗ್ತೀನಿ, ಕಾಸ್ಟ್ ಬೇಕಾದ್ರೆ ನೀವು ನೋಟ್ ಡೌನ್ ಮಾಡ್ಕೋಬೋದು. ಆ್ಯಂಡ್ ಅದೇ ರೀತಿ ಮೈನಾರಿಟಿ ಕಾಲೇಜ್ ಒಳಗಡೆ ನಿಮಗೆ ಎಲ್ಲ ಗೌರ್ಮೆಂಟ್ ಸೀಟ್ ಬಂದುಬಿಟ್ಟು 1,53,571 ಆ್ಯಂಡ್ ಪ್ರೈವೇಟ್ ಸೀಟ್ ತೊಗೊಂಡ್ರೆ 12,117 ಆಗ್ತಾಯಿದೆ. ಬಟ್ ನಿಮಗೆ ಮ್ಯಾನೇಜ್ಮೆಂಟ್ ಸೀಟ್ ತೊಗೊಂತಂದರೆ ಎಷ್ಟಂತ ಮೆನ್ಷನ್ ಮಾಡೋರೆ, ಅದು ನಿಮಗೆ ಬಿಟ್ಟಿದ್ದು ನೋಡ್ಕೊಳ್ಳಿ. ಓಕೆ, ಸರಿ. ಆ್ಯಂಡ್ ಅದೇ ರೀತಿ ಕೆಳಗಡೆ ಬರೋಣ ಅಂತ ಪ್ರೈವೇಟ್ ಅನ್ಎಡೆಡ್ ಕಾಲೇಜ್ಗಡೆ ಹೋಗೋಣ. ಅಲ್ಲಿ ಕೂಡ ಗೌರ್ಮೆಂಟ್ ಸೀಟ್ ಎಷ್ಟಿರ್ತದೆ ಇಲ್ಲಿ ಮೆನ್ಷನ್ ಮಾಡೋರೆ, ಆ್ಯಂಡ್ ಪ್ರೈವೇಟ್ ಸೀಟ್ ಎಷ್ಟಿರ್ತದೆ ಮೆನ್ಷನ್ ಮಾಡೋರೆ. ಮ್ಯಾನೇಜ್ಮೆಂಟ್ ಸೀಟ್ ಅಂತ ಎಷ್ಟಂತ ನಿಮಗೆ ಇಲ್ಲಿ ಕಾಣಿಸ್ತಿದೆ, ಅದನ್ನ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ಬೋದು, ನೋಡ್ಕೊತಾ ಇದ್ದೀರಾ. ಓಕೆ, ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ, ನೋಡ್ಕೊತಿದ್ದೀರಾ. ಅದೇ ರೀತಿ ಪ್ರೈವೇಟ್ ಆರ್ ಡೀಮ್ಡ್ ಯೂನಿವರ್ಸಿಟಿ ಕಾಲೇಜ್ ಒಳಗಡೆ ಬರೋಣಂತೆ. ಪ್ರೈವೇಟ್ ಆ್ಯಂಡ್ ಡೀಮ್ಡ್ ಯೂನಿವರ್ಸಿಟಿ ಒಳಗಡೆ ಗೌರ್ಮೆಂಟ್ ಸೀಟ್ಗಳು ಈ ರೀತಿ ಡಿವೈಡ್ ಆಗ್ತಾ ಇದೆ. ಸ್ವಲ್ಪ ಡಿಫ್ರೆನ್ಸ್ ಕಾಣಿಸ್ತಿದೆ. 1,56,000 ಕೂಡ ಕಾಣಿಸ್ತಿದೆ, 1,82,000, 1,66,000 ವೇರಿಯೇಷನ್ ಇರೋ ಕಾರಣ ಈ ಥರ ಹಾಕೊಂಡಿರೋದು. ಆ್ಯಂಡ್ ಪ್ರೈವೇಟ್ ಬರೋಣಂತೆ. ಪ್ರೈವೇಟ್ ಒಳಗಡೆ ಕೂಡ ಸ್ವಲ್ಪ ಫೀಸ್ ನಿಮಗೆ ಕಾಣಿಸ್ತಿದೆ, ಸ್ವಲ್ಪ ವೇರಿಯೇಷನ್ ಕಾಣಿಸ್ತಿದೆ. ಮ್ಯಾನೇಜ್ಮೆಂಟು ಕೂಡ ನಿಮಗೆ ವೇರಿಯೇಷನ್ ಕಾಣಿಸ್ತಾ ಇದೆ. ಓಕೆ, ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಾಗ ನೀವು ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೋಬೋದು. ಆ್ಯಂಡ್ ಡೀಮ್ಡ್ ಆರ್ ಮೈನಾರಿಟಿ ಕ್ವಾಟಾ ಕಾಲೇಜು KPCF ಅದ್ರ ಒಳಗಡೆ ಬನ್ನಿ. ಆ್ಯಂಡ್ ಅದೇ ರೀತಿ ಅದರಲ್ಲೂ ಕೂಡ ನಿಮಗೆ ಫೀಸು ವೇರಿಯೇಷನ್ ಕಾಣಿಸ್ತಾ ಇದೆ. 2024-25 ಆ್ಯಂಡ್ 25-26 ಕೂಡ ಮೆನ್ಷನ್ ಮಾಡೋರೆ ಅಷ್ಟೇ. ಆ್ಯಂಡ್ ESI ಇನ್ಸ್ಟಿಟ್ಯೂಟ್ ಒಳಗಡೆ ಬನ್ನಿ, ಅದರಲ್ಲೂ ಕೂಡ ನಿಮಗೆ ಫೀ ಮೆನ್ಷನ್ ಮಾಡಿದೆ. ಓಕೆ, ಪರ್ ಆ್ಯನಮ್ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಆ್ಯಸ್ ಪರ್ ಮೆಡಿಕಲ್ ಎಜುಕೇಷನ್ ಡೈರೆಕ್ಟರೇಟ್ ಬಗ್ಗೆ ಮೆನ್ಷನ್ ಮಾಡಿರೋದು. ಆ್ಯಂಡ್ ಡೀಮ್ಡ್ ಯೂನಿವರ್ಸಿಟಿ ಗೌರ್ಮೆಂಟ್ ಆ್ಯಂಡ್ ಪ್ರೈವೇಟ್ ಕೂಡ ಸೀಟ್ ಒಳಗಡೆ ಬಂದರೆ ಗೌರ್ಮೆಂಟ್ ಡೀಮ್ಡ್ ಯೂನಿವರ್ಸಿಟಿ ಒಳಗಡೆನೂ ಕೂಡ ಕೆಲವೊಂದಿಷ್ಟು ಕಾಣಿಸ್ತಿದೆ. ಬಟ್ ಸೇಂಟ್ ಜಾನ್ಸ್ ಒಳಗಡೆ ಯಾವುದೇ ರೀತಿ ಇರಲ್ಲ, ಬಟ್ ಬೇರೆ ಬೇರೆ ಕಡೆ ನಿಮಗೆ ಕಾಣಿಸ್ತಿದೆ. ಓಕೆ, ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ, ನಿಮಗೆ ಸ್ಕ್ರೀನ್ಶಾಟ್ ತೊಗೊಳಂಗಿದ್ರೆ ತೊಗೋಬಹುದು. ಆ್ಯಂಡ್ ಕೀ ಅಡಿಷ್ನಲ್ ನೋಟ್ಸ್ ಕೂಡ ಕೊಟ್ಟವ್ರೆ, ಇದನ್ನು ಕೂಡ ನೋಡ್ಕೊಳ್ಳಿ. ಫೀಸ್ ಈ ವರ್ಷದ್ದು ಇದುವರೆಗೂ ಏನು ತೋರಿಸಿದ್ದೆ ಅಂತಂದರೆ ಇಲ್ಲಿ ನಿಮಗೆ ತಾತ್ಕಾಲಿಕ ಶುಲ್ಕವಾದ ವಿವರ ಅಂತ ಇತ್ತು ನೋಡಿ. ಅಂದರೆ ಇದು ಏನೇ ಆಗಲಿ ಪ್ರೊವಿಷನಲ್ ಅಂತಂದು ಇದನ್ನು ನಿಮ್ಗೆ ಏನಿತ್ತು ನಾನು ನೀಟಾಗಿ ಕೊಟ್ಟಿದ್ದೀನಿ ಅಷ್ಟೇ. ಇಲ್ಲೇ ನಿಮಗೆ ಇಷ್ಟೊತ್ತು ನಿಮಗೆ ನೀಟಾಗಿ ತೋರಿಸಿದ್ನು ಇದನ್ನೆಲ್ಲನೂ ಕೂಡ ನೋಡಿ. ಒಂದು ಓಡಲಿಕ್ಕೆ ನಿಮ್ಗೆ ಇಷ್ಟೆಲ್ಲ ಆಗಲ್ಲ ಅನ್ನೋಕ್ಕೋಸ್ಕರ ನಾನು ನಿಮಗೆ ಸಪ್ರೇಟಾಗಿ ಕೊಟ್ಟಿದ್ದೀನಿ. ಇದು ನಿಮಗೆ ಬಿಟ್ಟಿದ್ದು ಯಾವ ರೀತಿ ನೋಡ್ಕೊತೀರಂತ. ಇಷ್ಟೊತ್ತು ಏನು ಇಲ್ಲಿ ನೋಡಿದರೆ ಬೇಕಾದ್ರೆ ಇನ್ನೊಂದು ಟೈಮ್ ಬೇಕಾದ್ರೆ ಸ್ಕ್ರೀನ್ ರೆಕಾರ್ಡಲ್ಲಿ ನಿಮಗೆ ತೋರಿಸ್ತೀನಿ ಅಂತೆ. ಓಕೆ, ಬೇಕಾದರೆ ನಾನು ನಿಮಗೆ ಇನ್ನೊಂದು ಟೈಮ್ ತೋರಿಸ್ತೀನಿ. ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಳ್ಳೋಂಗಿತ್ತು, ಅದು ಸ್ಕ್ರೀನ್ಶಾಟ್ ತೊಗೊಳಂಗಿತ್ತು ಅಂದರೆ ಸ್ಕ್ರೀನ್ಶಾಟ್ ತೊಗೋಬಹುದು. ಓಕೆ, ಸ್ಕ್ರಾಲ್ ಮಾಡ್ತಾ ಇದ್ದೀನಿ, ಸ್ಕ್ರೀನ್ಶಾಟ್ ತೊಗೊಳಂಗಿದ್ರೆ ತೊಗೋಬೋದು, ಎಲ್ಲನೂ ಕೂಡ ನೋಡ್ಕೊಳ್ಳೋಂಗಿದ್ರೆ ನೋಡ್ಕೊಳ್ಳಿ. ಕಾಣಿಸ್ತಿದೆ ಅಂದ್ಕೊಂಡಿರ್ತೀನಿ. 2026-27 ಇದಾಗಿರ್ತದೆ. ಆ್ಯಂಡ್ ಅಡಿಷ್ನಲ್ ಕೀ ನೋಟ್ಸು ಕೂಡ ನೋಡ್ಕೊಳ್ಳಿ. ಥ್ಯಾಂಕ್ ಯು.